ಗೈಸ್ ಇವಾಗ ಏನು ಫಾಲ್ಟ್ ಆಯ್ತು ಅಂತಂದರೆ ಎಲ್ಲೆಲ್ಲ ಹೊಡಿತಿದ್ದೀನಿ. ಏನು ಮಾಡಿದ್ದೀರಾ ಸರ್ ನಿಮ್ಗೆ ಕೊಡೋದು ಆಮೇಲೆ ನೋಡ್ರಿ ಗೈಸ್. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಫ್ರೆಶ್ ಅಪ್ ಆಗಿ ವ್ಲಾಗ್ ಇನ್ನೂ ಎಡಿಟ್ ಮಾಡಿಲ್ಲ, ವ್ಲಾಗ್ ಎಡಿಟ್ ಮಾಡಬೇಕು. ಆ್ಯಂಡ್ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಸೊ ಅದು ರೀಸನ್ಗೆ ಟಿಫನ್ ಇನ್ನೂ ಮಾಡಿದ. ಸೊ ನಾನು ಇವಾಗ ಹೋಟೆಲ್ಗೆ ಹೋಗ್ತಾಯಿದ್ದೀನಿ ಟಿಫನ್ ತೊಗೊಂಡು ಬರೋಣ ಅಂತ. ಸೊ ತೊಗೊಂಡು ಬರೋಣ ಅದನ್ನು. ಆ್ಯಂಡ್ ಆಲ್ಸೋ ಎಡಿಟಿಂಗ್ ಮಾಡ್ಬೇಕು ಗೈಸ್, ಬಂದು ತಮ್ಮನೇಲಿ ಎಡಿಟ್ ಮಾಡಬೇಕು. ಎರಡೆರಡು ವ್ಲಾಗ್ ಎಡಿಟ್ ಮಾಡ್ಬೇಕು ಗೈಸ್ ಇವತ್ತು. ಒಂದು ಹೇಳ್ತೀರಾ ಅದೇನು ಅಂತ ನಿಮ್ಗೆ ಗೊತ್ತಾಗುತ್ತೆ ವ್ಲಾಗ್ ನೋಡಿದಾಗ. ಸೊ ಯಾರು ಆ ವ್ಲಾಗ್ ನೋಡಿಲ್ವೋ ಆ ವ್ಲಾಗ್ನ ನೋಡ್ಕೊಂಬನ್ನಿ, ಗೇಮ್ ಚಾಲೆಂಜ್ ವ್ಲಾಗ್ನ. ಅದನ್ನು ಯಾರ್ಯಾರು ನೋಡಿಲ್ವೋ ಅದು ಬೇಗ ನೋಡ್ಕೊಂಬನ್ನಿ. ಸೊ ಅದು ಬಿಟ್ಟರೆ ಇವಾಗ ಹೋಗಿ ಎಡಿಟ್ ಮಾಡೋಣ. ಅಷ್ಟರಲ್ಲಿ ಫಸ್ಟು ಟಿಫನ್ ತೊಗೊಂಡು ಬರೋಣ, ನನಗೇನಾದರೂ ತಿನ್ನೋಕ್ಕೆ. ತಿಂತಾ ಎಡಿಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ನಾನು ಇವಾಗ ಹೋಗ್ತಾ ಇದ್ದೀನಿ ತೊಗೊಂಡು ಬರೋಕ್ಕೆ. ಹೋಗೋಣ ಗೈಸ್. ಇವಾಗ ಏನು ಫಾಲ್ಟ್ ಆಯ್ತು ಅಂತಂದರೆ ನಾನು ಕ್ಯಾಶ್ ತರೋದೇ ಮರ್ತೋದೆ, ಮನೇಲಿ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಜೇಮ್ಸ್ ಕಾಲ್ ಮಾಡಿ ಅವನ ಹತ್ರ ಫೋನ್ಪೇ ಮಾಡಿಸ್ಕೊಂಡೆ. ಇವಾಗ ತೊಗೊಂಡು ಬರೋಣ. ಮತ್ತೆ ಮನೆಗೆ ಹೋಗೋಕ್ಕಾಗಲಿಲ್ಲ, ಮರ್ತೋಗಿ ಬಂದುಬಿಟ್ಟಿದ್ದೀನಿ ಕ್ಯಾಶ್ನ. ಅದಕ್ಕೆ ಗೈಸ್ ಇವಾಗ ತೊಗೊಂಡು ಬರೋಣ. ಗೈಸ್ ಒಂದು ಮಸಾಲೆ ದೋಸೆ ಮತ್ತು ಉದ್ದಿನ ವಡೆ ತೊಗೊಂಡಿದ್ದೀನಿ ಪಾರ್ಸಲು. ಅದಾಗ್ತದೆ, ಪ್ಯಾಕ್ ಮಾಡ್ತಿದ್ದಾರೆ. ತೊಗೊಂಡು ಬೇಗ ಹೋಗೋಣ. ದೋಸೆ ಮತ್ತು ಅದರಲ್ಲಿ ವಡೆ ಇದೆ, ವಡೆ ತಿನ್ನೋಣ. ತಿನ್ಬಿಡೋಣ ಫಸ್ಟು. ಹೊಟ್ಟೆ ಹಸಿವಾಗ್ತಾಯಿತ್ತು, ಫುಲ್ಲು ಹೊಟ್ಟೆ ಹಸಿ ಗೈಸ್, ಅದಕ್ಕೆ ತಿನ್ನೋಣ. ಆ್ಯಂಡ್ ಆಲ್ಸೋ ಗೈಸ್ ಬರಬೇಕಾದ್ರೆ ಜೇಮ್ಸ್ಗೆ ಫೋನ್ ಮಾಡಿಬಿಟ್ಟು ಯಾವ ಥರ ಪ್ರ್ಯಾಂಕ್ ಮಾಡಿದೆ ಅಂದರೆ, ಇಲ್ಲ ಆಕ್ಸಿಡೆಂಟ್ ಆಗಿಬಿಟ್ಟು ಎತ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿಕೊಂಡು ನಂಬ್ಕೊಂಡು ಕೂತ್ಕೊಂಡ್ಬಿಟ್ಟು ನಾನು ಹೇಳಿದ್ನೆಲ್ಲ. ಆಮೇಲೆ ಹೇಳಿದೆ ಪ್ರ್ಯಾಂಕ್ ಹೆಂಗಿತ್ತು ಅಂತ. ಬೆಳಗ್ಗೆ ಎದ್ದು ನೋಡಿದ್ರೆ ಕನಸು ಅಂತ ಅಂದಿದ ತಕ್ಷಣ ಅವನು ಅಂತ ಫುಲ್ ಶಾಕು. ಸೊ ಆಮೇಲೆ ಗೈಸ್ ಇವತ್ತು ಎತ್ಕೊಂಡು ಕಾಸು ಏನಾಯ್ತು ಗೊತ್ತಾ, ಈ ಪ್ಯಾಂಟ್ ಜಾಬಲ್ಲಿ ಇರಲಿಲ್ಲ ಕಾಸು, ಇನ್ನೊಂದು ಪ್ಯಾಂಟ್ ಹಾಕೊಂಡು ಅದರಲ್ಲೂ ಕಾಸಿತ್ತು. ಕೆಳಗಡೆ ಹೊಂಟೋದೆ ಡೈರೆಕ್ಟ್ ತೊಗೊಂಬರೋಣ ಅಂತ. ನೋಡ್ರೆ ಕ್ಯಾಶೇ ತೊಗೊಂಡು ಬಂದಿರಲಿಲ್ಲ, ಫೋನ್ಪೇಲೂ ಅಮೌಂಟ್ ಇರಲಿಲ್ಲ. ಸೊ ಅವ್ನಿಗೆ ಫೋನ್ ಮಾಡಿ ಜೇಮ್ಸ್ ಹತ್ರ ಹಾಕ್ಸ್ಕೊಂಡು ಸೊ ಇವಾಗ ತೊಗೊಂಡು ತಿಂತಾಯಿದ್ದೀನಿ. ಇಟ್ಸ್ಕೋ, ತಿನ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್. ಬೇಕ್ರಿಗೆ ಹೋಗಿ ಬೆಣ್ಣೆ ಬಿಸ್ಕೆಟ್ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ ಗೈಸ್. ನಾನು ಇಷ್ಟೊತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ, ಯಾಕೆಂದರೆ ನಿದ್ದೆ ಸಖತ್ತಾಗಿ ನಿದ್ದೆ ಮಾಡಿದೆ, ಮಲ್ಕೊಂಬಿಟ್ಟಿದ್ದೆ ಫುಲ್ಲು. ಆ್ಯಂಡ್ ನಮ್ಮ ಅಮ್ಮನಿಗೆ ಇವಾಗ ಒಂದು ಸರ್ಪ್ರೈಸ್ ಇದೆ. ನಿಮ್ಮ ಸರ್ಪ್ರೈಸ್ ಕೊಡ್ಲಾ ಪಕ್ಕನಾ? ಬೇಕಾ ಬೇಡವಾ ನಿಜ ಹೇಳಿ ಗೈಸ್? ಅವರೇ ಬಯಸ್ತವ್ರೆ ಬೇಕು ಅಂತ, ಕೊಟ್ಟೆ ಕೊಡ್ತೀನಿ. ಎಲ್ಲೆಲ್ಲ ಹೊಡಿತಿದ್ದೀನಿ. ತೆಗೀರಿ ಒಂದು ಸ್ವಲ್ಪ, ತೆಗೀರಿ ನೋಡ್ರಿ ಗೈಸ್. ಡ್ರಾಯಿಂಗ್ ಬಿಡ್ಸೆ ನಾವು ಅಮ್ಮನ ಮೇಲೆ. ನಮ್ಮಮ್ಮ ಸ್ನೋ ಗರ್ಲ್ ಆಯ್ತಾ ನೋಡ್ರಿ ಇವಾಗ. ತೆಗಿಯಲ್ವಾ? ಆಯ್ತು, ನಾನು ಹೊಡೆಯಲ್ಲ, ತೆಗೀರಿ. ನಿಜ ಹೊಡೆಯಲ್ಲ, ಇಲ್ಲಿ ಇಕ್ತೀನಿ ನೋಡ್ರಿ. ಅಲ್ಲಿ ಇಕ್ಬಿಟ್ಟೆ, ನಿಜ ಹೋಯ್ತೀನಿ ನಾನು. ನಿಜ ಹೊಡೆಯಲ್ಲಮ್ಮ ಗೈಸ್, ನಾನು ಹೊಡೆಯಲ್ಲ ಅಂದ್ರೂ ಕೇಳ್ತಿಲ್ಲ ಅವರು. ಹೊಡೆಯಲ್ಲ ಬಿಡ್ರಿ ಮಾ. ನೋಡಿ ಗೈಸ್, ಮಗನ ಮೇಲೆ ನಂಬಿಕೆನೇ ಇಲ್ಲ ಅವ್ರಿಗೆ ಗೈಸ್. ಇಷ್ಟೊಂದು ಮಗನ ಮೇಲೆ ನಂಬಿಕೆ ಇಲ್ಲ ಅಂದವ್ರನ್ನ ಏನು ಮಾಡ್ಬೇಕು ಹೇಳ್ರಿ? ಮನೆಯಿಂದ ಆಚೆ ಕಳಿಸ್ಬೇಕು ತಾನೆ. ತೆಗೀರಿ ಅದು ಸೋಪ್ತದ, ಏನಾಗಲ್ಲ, ತೆಗೀರಿ. ಅದಕ್ಕೆ ತೆಗ್ಬಿಡ್ರಿ, ಮರ್ಯಾದೆಯಿಂದ ತೆಗೆದ್ರೆ ಸರಿ. ತೆಗೀರಿ ಮಾ ಗೈಸ್. ನಾನು ವೀಡಿಯೋನೇ ಮಾಡಲ್ಲ ಗೈಸಿನ, ಸುಮ್ಮನೆ ಆಗಬೇಕು. ಆರಾಮಾಗಿರ್ಲಿ ಅವರು. ಖಾಲಿ ಬೇರೆ ಆಯಿತು. ಒಳ್ಳೆ ಸ್ನೋಗಲ್ಲ. ಅವ ಯಾವ್ದು ಚೈನಾಗ ಹೋಗಿದ್ರಾ ಅಥವಾ ಜಮ್ಮು ಕಾಶ್ಮೀರ್ಗೆ ಹೋಗಿದ್ರಾ? ಇಲ್ಲೋಡಿ ಗೈ, ಸಕ್ಕದಾಗ ಕಾಣಿಸ್ತಾರ ಅಮ್ಮ. ಇಲ್ಲಿ ನೋಡ್ರಿ ಬಾ, ಚೆನ್ನಾಗಿದ್ದೀರಲ್ಲ? ಏನು ಬೇಕಮ್ಮ? ಟವಲಲ್ಲಿ ಒರೆಸ್ಕೊಳ್ರಿ.
ಅವ ಇಷ್ಟು ಬೇಗ ಇಷ್ಟೊಂದು ವಯಸ್ಸಾಗೈತೆ ನಿಮಗೆ ಕೂದಲೆಲ್ಲ ಹಿಂಗಾಗೋಗೈತೆ ಗೈಸ್ ನನ್ನ ಬೆನ್ನಿಗೆಲ್ಲ ಉಗಿದ್ಬಿಟ್ಟವ್ರೆ ಥೂ ಸ್ನೋ ಸ್ಪ್ರೇಗೆ ಕೂದಲಲ್ಲಿ ಏನು ಹಿಂಗಾಗೈತೆ ಅಂತಂತೆ ಅದೇನಿಲ್ಲ ನೀರು ಅಷ್ಟೇ ಅದು ನೀನು ಮಕ್ಕಳಿಚ್ಚ ಅಂತ ಗೊತ್ತಿತ್ತು ನೀವು ಸಡನ್ನಾಗಿ ಹಾಕೊಂಬಿಟ್ರಿ ನೈಟಿನ ಇಲ್ಲಾಂದ್ರೆ ಮಕ್ಕಕ್ಕೆ ಆಗ್ತಿದೆ ನನ್ನ ಲಾಗಳು ನೋಡ್ರಿ ನೀವು ನನಗೇನು ಮಾಡೋರು ಗೊತ್ತಾ ತೋರಿಸ್ತೀನಿ ತಾಳ್ರಿ ನಿಮಗೆ ಪ್ಯಾಂಟೆಲ್ಲ ಎಳೆದ್ಬಿಟ್ರು ಮಮ್ಮಿ ನಂದು ಅದು ನಾಳೆ ನೋಡಿದ್ರಾ ಗೈಸ್ ನೋಡಿ ಮಗನ್ ಮಾನ ಮರ್ಯಾದೆನ ಅವರೇ ಕಳೀತಾರೆ ಸರಿ ಇಲ್ಲ ನಮ್ಮಮ್ಮ ಅಡುಗೆ ಏನು ಮಾಡಿದ್ದೀರಾ ಅಲ್ಲಿಲ್ಲೇ ಏನಿಲ್ಲ ಅದನ್ನು ಬರುತ್ತೆ ಹೊಡಿತಿದೆ ಗೈಸ್ ಮಗನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಲ್ಲಿಲ್ಲ ಬಿಡ್ರಿ ಗೈಸ್ ಅಲ್ಲಿ ಆಯ್ತಂತ ನೋಡಕ್ ಹೋಗೋದು ನಮ್ಮಮ್ಮ ಇನ್ನೊಂದೆರಡು ಐತೆ ಹೊಡಿಲಾಗಾರೆ ಅತ್ತಿ ನಮ್ಮಮ್ಮ ಕಾಜು ಬರ್ಫಿ ತಿಕ್ಕಿದ್ರು ಅವತ್ತು ಇನ್ನೂ ಕೊಡ್ತಾರ ನೋಡ್ತೀನಿ ತಡ್ರಿ ಇರಲ್ಲ ಇಕ್ಕಿರ್ತಾರೆ ಫ್ರಿಜ್ಜಲ್ಲಿ ಎಲ್ಲಿ ಇಲ್ಲೇ ಐತೆ ಏನ್ ಗಾಡಿ ಇಕ್ಸ್ಕೊಳ್ಳೋದು ನೀವು ಎಷ್ಟೊಂದು ಐತೆ ಗೈಸ್ ನೋಡ್ರಿ ಇಲ್ಲಿ ನೋಡ್ತೀನಿ ನೋಡ್ರಿ ಅಲ್ಲಿ ನೋಡ್ರಿ ಅಷ್ಟು ಅದನ್ನ ಕೊಡ್ರಿ ಅದನ್ನ ಕೊಡ್ರಿ ನಾನು ಬಾಕ್ಸ್ ತರ್ಸ್ರೆ ನಿಮ್ಗೆ ಕೊಡೋದು ಆಮೇಲೆ ನೋಡ್ರಿ ಗೈಸ್ ಅದ್ರಲ್ಲಿ ಅರ್ಧ ಕೊಡ್ತೀರಾ ಗೈಸ್ ನೆನ್ಪಿಟ್ಕೊಳ್ಳಿ ಮಾ ನಾನೊಂದು ಬಾಕ್ಸ್ ತಗೊಂಡಾಗ ನಮ್ಮ ಅಮ್ಮ ನನಗೆ ಕೇಳಂಗಿಲ್ಲ ನಮ್ಮ ಅಪ್ಪನ ತಗೋಸ್ಕೊಂಬತ್ತೀನಿ ನಾಳೆ ಏನು ರೆಡ್ ಕಾಣಿಸ್ತಿದೆ ಇವತ್ತು ಸಕ್ಕದಾಗಿ ಗೈಸ್ ನಾನು ಇವಾಗ ಎಲ್ಲೋಗ್ತಿದ್ದೀನಿ ಅಂದರೆ ಹೋಟೆಲಲ್ಲಿ ಊಟ ತನಕ ಇಡ್ಲಿ ತೊಗೊಂಡು ಬರೋಕ್ಕೆ ಯಾಕೆಂದರೆ ಇವತ್ತು ಮನೇಲಿ ಏನೂ ಮಾಡಿಲ್ಲ ಅದಕ್ಕೋಸ್ಕರ ಹೋಟೆಲ್ಗೆ ಹೋಗ್ತೀನಿ ಬನ್ನಿ ತೊಗೊಂಡು ಬರೋಣ ಅಮ್ಮನ ಚಪ್ಪಲಿ ಹಾಕೊಂಡು ಕೆಳಗಡೆ ಹೋಗ್ಬಿಟ್ಟಿದ್ದೀನಿ ಅದಕ್ಕೆ ಹೋಗ್ತಾ ಇದ್ದೀನಿ ಒಂಥರ ಫೀಲ್ ಆಯ್ತು ನಾವು ಅಮ್ಮನ ನಿಮ್ಮ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ನೋಡಿರಿ ನಾನು ಇವಾಗ ನನ್ನ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನಿಮಗೆ ದೆವ್ವದ ಫಿಲಮ್ ಯಾಕೆ ತೋರಿಸಲ್ಲ ಅಂತ ಅಂದರೆ ಕಾಂಜೂರಿಂಗ್ ಲಾಸ್ಟ್ ರೈಟ್ಸ್ ನೋಡಿಸ್ತಾ ಇದ್ದೀನಿ ಲೈಟ್ ಆಫ್ ಮಾಡಿ ಕುತ್ಕೊಂಡು ಹೆಂಗೆ ಬಡ್ಕೊತಾರೆ ಅಂದರೆ ಇಲ್ಲಿ ಇವಾಗ ಒಂದು ಸೀನ್ ಬಂತು ಗೊಂಬೆ ಹಿಂಗೆ ಎತ್ತದಾಗ ಒಂದು ಸೀನ್ ಬರುತ್ತೆ ಕಾಣಿಸೋದು ನಮ್ಮ ಮುಖ ಕಾಣಿಸೋದು ದೇವದ್ದು ಸೊ ಆ ಸೀನ್ ತೋರಿಸ್ತೀನಿ ನೋಡಿ ನಿಮಗೆ ಈ ಸೀನ್ಗೆ ನಮ್ಮಮ್ಮ ಆ ಹುಡುಗಿ ಹೆಂಗ್ ಕಿರ್ಚ್ಕೊಂತ ಅದಕ್ಕಿಂತ ಡಬ್ಬಾಲ ಕಿರ್ಚ್ಕೊಂಡು ಎಗರುತ್ತಾರೆ ಇಲ್ಲಿನೇ ಒಳ್ಳೆ ಇದ್ರ ಸರ ಫುಲ್ಲ ಲೈಟ್ ಎಲ್ಲ ಆಫ್ ಮಾಡಿಸ್ಬಿಟ್ಟಿದ್ದೀನಿ ಲೈಟ್ ಆಫ್ ಮಾಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಅವ್ರ ಮೂವಿನ ನೋಡ್ರಿ ಭಯ ಬೀಳ್ತಾರೆ ಏನು ಮಾಡೋಣ ಸೊ ಅದಕ್ಕೆ ಗೈಸ್ ನಾನು ಅಮ್ಮನ ಜೊತೆ ಯಾವ್ದಾದ್ರು ದೇವ್ದ ಫಿಲಮ್ಗೆ ಹೋಗೋದೇ ಇಲ್ಲ ಕರ್ಕೊಂಡು ಅದಕ್ಕೆ ನಾನು ಒಬ್ಬನೇ ಹೋಗೋದಿಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಹೋಗೋದು ಸಖತ್ತಾಗಿರುತ್ತೆ ನೋಡೋಕ್ಕೆ ನನಗೂ ಭಯ ಏನು ಹೇಳಬೇಕು ಅಂದರೆ ಅರೆ ಡವ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ಇರೋದಕ್ಕೆ ನಾನು ಇರೋದಿಲ್ಲ ಈ ಕತ್ಲೆಯಲ್ಲಿ ಇಲ್ಲಂದರೆ ಕತ್ಲೆಯಲ್ಲಿ ನಾನು ಇಲ್ಲಿ ಇರ್ತಿದ್ದೆ ಓಡ್ಬಿಡ್ತಿದ್ದೆ ಯಾರನ್ನ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಮಾಡ್ತಿದ್ರೆ ಎಲ್ಲರೂ ಬಿಟ್ಬಿಡಿ ಯಾರೂ ಅದನ್ನು ಮಾಡಬೇಡಿ ಬ್ಯಾಡ್ ಹ್ಯಾಬಿಟ್ ಅದು ಶೀ